ದರ್ಶಿ ವ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹಣೆಬರಹಕ್ಕೆ ಎಂದಿಗೂ ಮರುಗಬೇಡಿ. ಇದು ಮನುಷ್ಯನ ಸ್ವಭಾವ. ಬೇರೆಯವರು ಆರ್ಡರ್ ಮಾಡಿದ ಆಹಾರವೇ ಚೆನ್ನಾಗಿದ್ದಿರಬಹುದೇನೋ, ನನ್ನದು ಸ್ವಲ್ಪವೂ ಚೆನ್ನಾಗಿಲ್ಲ, ನಾನು ಅವರು ಆರ್ಡರ್ ಮಾಡಿದ್ದನ್ನೇ ಮಾಡಬೇಕಿತ್ತು ಎಂದು ಎಲ್ಲರೂ ಯೋಚಿಸುತ್ತಾರೆ. ನಮ್ಮ ಪ್ಲೇಟಿನಲ್ಲಿ ಇರುವುದನ್ನು ಕಂಡು ಬೇರೆಯವರು ಹಾಗೆ ಯೋಚಿಸುತ್ತಾರೆ ಎಂಬುದನ್ನು ಮರೆಯಬಾರದು. ಒಟ್ಟಾರೆ ಹೇಳುವುದಾದರೆ ಯಾರಿಗೂ ಸಮಾಧಾನವಿಲ್ಲ. ನನಗಿಂತ ಬೇರೆಯವರು ಉತ್ತಮ ಹಾಗೂ ನೆಮ್ಮದಿಯ ಜೀವನ ಸಾಗಿಸುತ್ತಿರಬಹುದು ಎಂದೇ ಎಲ್ಲರೂ ಭಾವಿಸುತ್ತಾರೆ. ತನ್ನ ಮನೆ ಚಿಕ್ಕದು, ಪಕ್ಕದ ಮನೆಯವರ ಮನೆ ದೊಡ್ಡದು, ಹೀಗಾಗಿ ಆತ ತನಗಿಂತ ಸುಖವಾಗಿರಬಹುದು ಎಂದು ಈತ ಯೋಚಿಸುತ್ತಿರುವಾಗ ಆತ ಯೋಚಿಸಿರುವುದೇ ಬೇರೆ. ತನ್ನ ಮನೆ ಇಷ್ಟು ದೊಡ್ಡದಿದ್ದರೆ ಏನು ಬಂತು, ಆದರೆ ಸಮಾಧಾನವಿಲ್ಲ. ಅವನ ಮನೆ ಪುಟ್ಟದಾದರೆ ಏನಂತೆ, ಅವರು ಎಷ್ಟೊಂದು ಸಂತೃಪ್ತಿಯ ಬದುಕು ಸಾಗಿಸುತ್ತಿದ್ದಾರೆ, ಅವನ ನೆಮ್ಮದಿ ನನಗಿಲ್ಲವಲ್ಲ ಎಂದು ಈತ ಕೊರಗುತ್ತಿರುತ್ತಾನೆ. ಎಲ್ಲ ಇದ್ದು ಏನೂ ಇಲ್ಲದವನಂತೆ ತನ್ನ ಹಣೆ ಬರಹಕ್ಕೆ ತಲೆ ಚೆಚ್ಚಿಕೊಳ್ಳುತ್ತಿರುತ್ತಾನೆ. ಪ್ರತಿಯೊಬ್ಬರಿಗೂ ಸಂತಸದಿಂದ ಇರಲು ಹಲವು ಕಾರಣಗಳಿರುತ್ತವೆ, ಆದರೆ ಬೇರೆಯವರೊಂದಿಗೆ ತಮ್ಮನ್ನು ಹೋಲಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಿರುತ್ತಾರೆ. ಧನಿಕನಿರಲಿ ಬಡವನಿರಲಿ ಅವರೆಲ್ಲರೂ ತಮ್ಮದೇ ಆದ ಚಿಂತೆಯಲ್ಲಿ ಇರುತ್ತಾರೆ. ಅವರವರಿಗೆ ಅವರವರ ಚಿಂತೆಯೇ ದೊಡ್ಡದಾಗಿರುತ್ತದೆ. ಆನೆಗೆ ಅದರ ಬಾಲ ಭಾರವಾದರೆ ಇಲಿಗೆ ಅದರ ಬಾಲ ಭಾರವೆಂದು ಅರಿತುಕೊಳ್ಳುವವರು ಕಡಿಮೆ. ಬಡವನಾದವನು ದೇವಸ್ಥಾನದ ಹೊರಗೆ ನಿಂತು ಬೇಡುತ್ತಿರುತ್ತಾನೆ, ಅದೇ ಶ್ರೀಮಂತನಾದವನು ದೇವಸ್ಥಾನದ ಒಳಗೆ ದೇವರ ಮುಂದೆ ನಿಂತು ಬೇಡುತ್ತಿರುತ್ತಾನೆ. ಈ ಬೇಡುವ ಕೆಲಸ ಇದ್ದೇ ಇರುತ್ತದೆ. ಕೆಲವರು ಸದಾ ನಮ್ಮ ಹಣೆ ಬರಹದ ಬಗ್ಗೆ ಅಳಿದುಕೊಳ್ಳುತ್ತಿರುತ್ತಾರೆ. ನನ್ನ ಹಣೆಯಲ್ಲಿ ಬರೆದಿಲ್ಲ ಇದು, ಅದಕ್ಕೆಲ್ಲ ಪಡೆದುಕೊಂಡು ಬರಬೇಕು, ನನ್ನ ನಸೀಬು ಹಾಳು, ಈ ಜನ್ಮವೆಲ್ಲ ಹೀಗೇ ಕಳೆಯಬೇಕು ಎಂದು ಗೋಳಾಡುತ್ತಿರುತ್ತಾರೆ. ಎಲ್ಲರ ನಸೀಬು ಹೀಗೆ ಇರುತ್ತದೆ. ಕೆಲವರು ತಮ್ಮ ಹಣೆ ಬರಹವನ್ನು ತಾವೇ ಬರೆದುಕೊಳ್ಳುತ್ತಾರೆ. ದೇವರು ಬರೆದ ಹಣೆ ಬರಹವನ್ನು ತಿದ್ದಿಕೊಳ್ಳಬಾರದು ಎಂದೇನಿಲ್ಲ. ಅದನ್ನು ಸೂಕ್ತವಾಗಿ ನಮಗೆ ಬೇಕಾದಂತೆ ಎಡಿಟ್ ಮಾಡಿದರೆ ದೇವರು ಬೇಸರ ಪಟ್ಟುಕೊಳ್ಳುವುದಿಲ್ಲ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಹಣೆ ಬರಹವನ್ನು ಅಳಿಯಬೇಡಿ. ಅದನ್ನು ಸುಧಾರಿಸಲು ಕ್ರಮ ಜರುಗಿಸಿ. ಅದು ನಿಮ್ಮ ಕೈಯಲ್ಲೇ ಇದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.